ನಾವು ನನಗೆ ಹೇಳಿದ್ರು ಕೂದು ಕೂಡ ನೀವು ಅವ್ರ್ಯಾರು ಮಾತಾಡಿದ್ರು ಅಂತ. ನಾವು ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಗೆದ್ರು ಅಂತಕ್ಕಂಥ ಇದರಲ್ಲಿ ಖುಷಿಯಲ್ಲಿ ಒಂದಷ್ಟು ಎಲ್ಲ ಓಡಾಡ್ತಾವ. ಯಾರು ಕಾಂಗ್ರೆಸ್ನಾಗಲಿ ಈ ಸನ್ಮಾನ್ಯ ಎಸ್.ಎನ್. ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ನಾವು ಸರ್ಕಾರದ ಬಗ್ಗೆ ಮಾಡೋದಿಲ್ಲ. ನಾವು ಮೋದಿ ಬಗ್ಗೆ ಏನೋ ಮಾಡ್ಕೊಂಡ ತಕ್ಷಣ ಅವ್ರು ಯಾರೋ ಒಂದು ನಮ್ಮ ಬೂದಿ ಕೊಟ್ಟ ಅಂತ ఏం ಹೇಳಿದಪ್ಪ ನಮ್ಮ ముందు ముస్లిం పండుగ ಅಂತ. అప్ప ముస్లిం పండుగ వస్తుంది, ఇదే జడ్పీ టిపి ಬಂದ್ರೆ అదే ముస్లిం పండుగ అవుతుంది, ಅವತ್ತು ನೋಡೋಣ ಬಿಡು ಅಂತದೆ. ಇಲ್ಲಿ ನಮ್ ಗೆದ್ರು, ಇಲ್ಲಿ ಮಲ್ಲೇಶ್ ಬಾಬು ಗೆದ್ರು, ಅಲ್ಲಿ ಮೋದಿ ಅವರು 3ನೇ ಸತಿ ಇದನ್ನ ಅದಕ್ಕೆ ಕೆಂಪೇಗೌಡರ ಜಯಂತಿಯಲ್ಲಿ ಅವ್ರ ವಿಡಿಯೋ ನಮ್ಗೆ ಕಳಿಸ್ತೀವಿ. ಅದು ನೋಡಿ ಏನೇನು ಮಾತಾಡಿದ್ದಾರೆ ಅಂತ. ಮಕ್ಕಳಿಗೆ ನಾ ಏನು ಮಾಡಿಲ್ಲ ಅಂತ. ನಾನು ವಿರೋಧಿ ಅವ್ರು ಮಾಡಿದ್ದು ಕೆಂಪೇಗೌಡರ ಜಯಂತಿ ಅಂತ ಹೇಳ್ತಾರೆ, ಕೆಂಪೇಗೌಡರ ಬಗ್ಗೆ ಸ್ಟ್ಯಾಚ್ಯೂ ಇಟ್ಟು ಅಂತ ಹೇಳ್ಕೊಡ್ತಾರೆ. ಕೆಂಪೇಗೌಡರು ಎಲ್ಲಿಟ್ಟರು ಸ್ವಾಮಿ? ಬಂಗಾರಪೇಟೆ ಬಾಗೇಪಲ್ಲಿ ಸ್ಟೇಟ್ ಹೈವೇ 5ರಲ್ಲಿ ಅಲ್ಲಿಟ್ಟಿರೋದು. ಅದಕ್ಕೇನೋ ಒಂದು ಅರ್ಧ ಎಕರೆನೋ 10 ಗುಂಟೆನೋ 20 ಗುಂಟೆನೋ ಒಂದು ಇಲ್ಲಿ ಒಂದು ಇದು ಮಾಡಿ ಕಾಂಪೌಂಡ್ ಮಾಡಿ ಒಂದು ಸ್ಟ್ಯಾಚ್ಯೂ ಇದ್ದು ಅದು ನೀವು ಕಣ್ಣೋರ್ಸಕ್ ಮಾಡಿದ್ದು ಒಕ್ಕಲಿಗರನ್ನ ಅಷ್ಟೇ. ನಾನು ಕೆಂಪೇಗೌಡರ ಸ್ಟ್ಯಾಚ್ಯೂ ಇಟ್ಟಿದ್ದೇನೆ ಎಲ್ಲಿ ಅಂದ್ರೆ ಬಂಗಾರಪೇಟೆ ಬಾಗೇಪಲ್ಲಿ ಸ್ಟೇಟ್ ಹೈವೇ 5ನೇ ಇದರಲ್ಲಿ ನೀವು ಇಟ್ಟಿದ್ದೀರಿ, ಸೆಂಟರ್ ಇಟ್ಟಿದ್ದೀರಿ. ಅದಕ್ಕೆ ಕೆಂಪೇಗೌಡ ರೋಡ್ ಅಂತ ಕರೆದಿದ್ದೀರಿ. ಅದು ಅಫಿಷಿಯಲ್ ಆಗಿ ಕೆಂಪೇಗೌಡ ರೋಡ್ ಅಲ್ಲ, ಬಂಗಾರಪೇಟೆ ಬಾಗೇಪಲ್ಲಿ ರಾಜ್ಯ ಹೆದ್ದಾರಿ. ಅದಕ್ಕಾಗಿ ಅವ್ರು ಅದನ್ನ ಇಟ್ಕೊಂಡು ಇಷ್ಟಾಗಲ್ಲ ಇದೆ, ನೀವು ನೋಡ್ರಿ. ನಾನು ನಿಮ್ಗೆಲ್ಲ ನೋಡಿರ್ತೀನಿ. ಹೀಗಾಗಿ ಅವ್ರು ಗೌರವ ಕೊಡಿ. ಕೆಂಪೇಗೌಡರನ್ನ ನೀವು ಕೊಂಡ್ಕೊಡ್ರಿ. ನೀವು ಕೋಟ್ಯಾಧಿಪತಿ ಆಗಿದೀಯ. ಇವತ್ತು SNCT ಬೇಕಾದ್ರೆ ದುಡ್ಡು ಮಾಡಿದ್ಯಾ. ನಾನು ಬೇರೆ ಬೇರೆ ಟೈಪ್ ಮಾಡಿದ್ರೆ ನಾನು ಹೇಳಲಿಲ್ಲ. ಒಂದ್ ಎಕರೆ ಜಮೀನು ತೆಗೆದುಕೊಡ್ರಿ, ಕೆಂಪೇಗೌಡರು ಇಡ್ರಿ, ಒಕ್ಕಲಿಗರನ್ನು ಓಲೈಸ್ರಿ. ಒಕ್ಕಲಿಗರು ಟೀಕೆ ಮಾಡೋರು ಅವರೇ, ಒಕ್ಕಲಿಗರನ್ನು ದೂರ ಇಡೋರು ಅವರೇ. ನಾನು ಒಕ್ಕಲಿಗ ಸಪೋರ್ಟ್ ಅಂತ ಹೇಳ್ಕೊಡ್ತಾರೆ. ನಾವ್ ಯಾರು ಕೂಡ ಒಕ್ಕಲಿಗ ನನ್ನ ಪರ ಅಂತ ಎಲ್ಲಿ ಹೇಳ್ಕೊಡ್ಲ. ನನ್ನ ನಡೆ ನುಡಿನಲ್ಲಿನೇ ಎಲ್ಲ ಗೌಡರು ಒಕ್ಕಲಿಗರು ಎಲ್ಲ ಸಮುದಾಯದವರು ನನ್ನ ಜೊತೆಗಿದ್ದಾರೆ. ಹಂಗಾಗಿ ಅದಕ್ಕೆ ಈ ಬಿಡಬೇಕು. ಇನ್ನು ಅದನ್ನ ನೋಡಿ ಆ ವಿಡಿಯೋ ನಾನು ಇನ್ನೂ ಮಾತಾಡಲಿಲ್ಲ, ಯಾಕಂದ್ರೆ ಒಂದು ದಿವಸ ಆಯ್ತು. ನನಗೂ ಕೂಡ ಟೆಂಪ್ ಕಡಿಮೆ ಆಗಿದೆ, ಅದರಿಂದ ಹೆಚ್ಚು ಬೇಡ ಅಂತಕ್ಕಂಥ ಮಾತನ್ನು ನಾವು ವಿನಂತಿ ಮಾಡ್ತೀವಿ. ಇವತ್ತು ಚುನಾವಣೆ ಅಂತಕ್ಕಂಥದ್ದು ಜನರದ್ದು, ಜನತಾ ನ್ಯಾಯಾಲಯಕ್ಕೆ ಹೋಗೋಣ. ಇವತ್ತು ಹಿಂದೆ ಆಗ್ಬಿಟ್ಟಿದೆ. ಇವತ್ತು ನೀವು ಹಿಂದೆ ನಾವೆಲ್ಲ ಒಟ್ಟಾಗಿದ್ದಾಗ ಇವತ್ತು APMC ಚುನಾವಣೆ ಏನಾಯ್ತು ನಿಮ್ಗೆ ಗೊತ್ತಿದೆ, TAPCM ಚುನಾವಣೆ ಏನಂತ ಗೊತ್ತಾಗಿದೆ, PLA ಬ್ಯಾಂಕ್ ಚುನಾವಣೆ ಅಂತ ಗೊತ್ತಾಗಿದೆ. ಆದ್ಮೇಲೆ ಮತ್ತೆ ಇನ್ಯಾಕೆ ಮತ್ತೆ ಬರ್ತದಲ್ಲ. ಈಗ ನಾನೊಂದು ಮಾತು ಹೇಳಿದೆ, ಏನು ಅಂದ್ರೆ ಜಿಲ್ಲಾ ನಮ್ಮ ತಾಲೂಕು ಸಮಿತಿ ಜಿಲ್ಲಾ ಪಂಚಾಯತ್ ಬರ್ತದ ಅಂದ್ರೆ ಊರು ಬಂದವರು ಒಂದು ಹಳೆಯ ಗಾದೆ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ಬೇರೆ ಊರಿಂದ ಮದುವೆ ಮಾಡ್ಕೊಂಡು ನಮ್ಮೂರಿಗೆ ಬಂದಾಗ ಅದು ಸೇದುವೆ ಬರಬೇಕು ಅಂತ ಒಂದು ಗಾದೆ, ಸೇದುವ ಬಾವಿ ಏನು ಅಂತಂದ್ರೆ ಊರಿಗೆ ಬಂದವ್ರು ನೀರು ಬರ್ದೇ ಇರ್ತಾರ ಅಂತ. ಆ ಸೇದುವೆ ಬಾವಿ ಬರ್ಲೇಬೇಕು ಅಂದ್ರೆ ನೀರ್ ಸೋದಕ್ಕೆ, ನೀರ್ ಮನೆಗೆ ತಗೊಂಡೋಗ ಆ ವ್ಯವಸ್ಥೆ ಇತ್ತು. ಅದನ್ನ ಪ್ರಯೋಗ ಮಾಡಿದೆ ನಾನು. ಆಯ್ತಪ್ಪ, ಊರಿಗೆ ಬಂದವ್ರು ನೀರು ಬರ್ದೇ ಇರ್ತಾಳ, ಅದು ನಡೀರಿ ಅಂದೆ. ಅಂದ್ರೆ ಚುನಾವಣೆ ಆದ್ಮೇಲೆ ನಾವು ನೋಡ್ತೀವಿ, ಚುನಾವಣೆ ಮಾಡ್ತೀವಿ ಅಂತ ಆ ದೃಷ್ಟಿ ಮಾತಾಡಿದೆ. ನಾನು SNCT ಮಾತಾಡಲೇ ಇಲ್ಲ, ನನ್ನ ಬಗ್ಗೆ ಮಾತಾಡಿದ್ದಾರೆ ಸುಮ್ಮನೆ. ನಾನು ವಿನಾಕಾರಣ ಅವ್ರನ್ನ ಚರ್ಚೆ ಮಾಡೋ ಹೇಳಿದ್ರು. ವಯಸ್ಸಾಗಿದೆ, ನಿಜ ವಯಸ್ಸು ನನಗೂ ಆಗಿದೆ, ಅವ್ರಿಗೂ ಆಗಿದೆ. ಅವ್ರು 3 ಸತಿ MLA. ಆದ್ರೆ ನಾನಿನ್ನೂ ಹೆಚ್ಚು ಸ್ವಲ್ಪ ಮುಂದಕ್ಕೆ ಹೋಗಿದ್ದೆ. ಅದು ಕೂಡ ಮಾತಾಡ್ತಕ್ಕಂಥ ಶೈಲಿ. ದೊಡ್ಡವ್ರು ಆಗ್ತಾ ಆಗ್ತಾ ಒಳ್ಳೆ ಮಾತು ಬರ್ಬೇಕು, ವಿನಯ ಬರ್ಬೇಕು, ಸಂಸ್ಕಾರ ಬರ್ಬೇಕು, ಶ್ರದ್ಧೆ ಇರಬೇಕು. ಹಂಗಾಗಿ ಅವ್ರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತಾರೆ, ಈ ಕೆಟ್ಟ ಪದಗಳನ್ನ ಉಪಯೋಗಿಸ್ತಕ್ಕಂಥ ಅದು ಬೇರೆ ಯಾರೋ ಮಾತಾಡ್ತಾರೆ, ವ್ಯವಸ್ಥೆಯನ್ನು ಮಾತಾಡ್ತಾರೆ, ಸಮಾಜ ವ್ಯವಸ್ಥೆ ಮಾತಾಡ್ತಾರೆ. ಆ ಮಟ್ಟಕ್ಕೆ ನೀವು ಹೋಗ್ಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಡಿ
ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಸರ್, ಕೀರ್ತಿ ಫೈನಾನ್ಸ್ 9 ಕೋಟಿ ರೂಪಾಯಿ ಅಮೌಂಟ್ ಒಳ್ಳೆದೇ ನೀವು ಡೆಪಾಸಿಟ್ ಮಾಡಿದಿರ ಅನ್ನೋದು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಹೇಳಿದ್ದಾರೆ. ಕರೆಕ್ಟ್, ನಾನು ಅದು ಮಾತಾಡ್ಬಿಟ್ಟೆ ನೋಡ್ರಿ, ಅದನ್ನ ಬರ್ಕೋಬೇಕಾಗಿತ್ತು. ಒಳ್ಳೆ ಮಾಡಿದ್ದೆ. ಇವತ್ತು ಅದ್ರಲ್ಲಿ ನಂಗೆ ಅರ್ಧ ದುಡ್ಡು ಕೊಡಿಸ್ಬಿಡ್ಲಿ, ಅದನ್ನೇ ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಪೂರ್ತಿ ನಿಮ್ಗೆ ಅರ್ಧ ಹಂಚಿಬಿಡ್ತೀನಿ, ಅವ್ರಿಗೆ ಅರ್ಧ ಹಂಚ್ಬಿಡ್ತೀನಿ. ನಂದು ಇದ್ರೆ ನಂದಾಗ್ಲಿ ಅಲ್ಲಲ್ಲ, ನಿಮ್ಮ ಹೆಸರು ನಿಮ್ಮ ಮಕ್ಕಳ ಹೆಸರು ಇರ್ಬೋದು, ನಿಮ್ಮ ಹೆಂಡತಿ ಹೆಸರು ಇರ್ಬೋದು, ಅದು ಬೇಡ. ನಿಮ್ ನೆಟ್ ಯಾರ್ದು ಅವ್ರ ಕೀರ್ತಿ ಫೈನಾನ್ಸ್ ಯಾರೋ, ಅವ್ರ ಓನರ್ ಯಾರು ನಡೆಸ್ತಾನೆ ಏನೂ ಬಗ್ಗೆ ಮಾಹಿತಿ ಇಲ್ಲ. ನಾನು ಮೊದಲು 80ರ ದಶಕದಲ್ಲಿ ಆಗ ಕೀರ್ತಿ ಫೈನಾನ್ಸ್ ಅವರು ಇದಾರೆ, ಅಲ್ಲೊಂದು ಇದಿತ್ತು, ಒಂದು ನರ್ಸರಿ ಇತ್ತು. ಅಲ್ಲಿ ಗಿಡ ತಗೊಳಕ್ಕೆ ನರ್ಸರಿಗೆ ಹೋಗಿದ್ದೆ ನಾನು. ಅಷ್ಟು ಬಿಟ್ರೆ ನನಗೆ ಇವತ್ತು ಕೀರ್ತಿ ಫೈನಾನ್ಸ್ ಇದ್ರೆ, ಅಥವಾ ಈ ಹೇಳಿದಾರಲ್ಲ ಹೆಬ್ಬಾಳದಲ್ಲಿದೆ, ಆಮೇಲೆ ಒಂದು ಕಾಂಪ್ಲೆಕ್ಸ್ ಇದೆ, ಆಮೇಲೆ ಲಾಸ್ಟ್ ಟೈಮ್ ಹೇಳಿದ್ರು ಇದರಲ್ಲಿದೆ ಅಂತ, ಯಾವುದು ದಾವಣಗೆರೆಗೆ ಅಲ್ಲಿ ಒಂದು ದೇವಸ್ಥಾನ ಇದೆ. ನಾನು ಸ್ವಲ್ಪ ಏನೋ ದೇವ್ರ ಮೇಲೆ ನಂಬಿಕೆ ಇರ್ತಕ್ಕಂಥವ್ರು. ಅಲ್ಲಿ ಕೊಕ್ಕನೂರು ಅಂತ, ನೀವು ಪರಿಹಾರ ಪಕ್ಕದಲ್ಲಿ ಕೊಕ್ಕನೂರು ಅಂತ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ. ಅಲ್ಲಿ ಪ್ರತಿ ವಾರ 4 ವಾರ 5 ವಾರ ಬರ್ಬೇಕು ಅಂತ ಹೋದ್ರು. ಅದಕ್ಕೆ ನಮ್ಮ ಡ್ರೈವರ್ ಅಂತ, ಏನ್ ಯಜಮಾನ್ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಆಸ್ತಿ ಮಾರಕ್ ಹೋದ್ರು ಅಂತ ಅಂದವನೇ. ಅದನ್ನು ಪ್ರಶ್ನಲ್ಲಿ ಮಾತಾಡಿದ್ದ. ಹಂಗಾಗಿ ಯಾವುದೇ ಆಸ್ತಿ ಇದ್ರೆ ಅವರಿಗೆ ದಾನ ಮಾಡಕ್ ಕೊಡ್ತೀನಿ. ಅವ್ರು ಒಪ್ಪದೇ ಇದ್ರೆ ಅವ್ರು ಯಾರು ಸೂಚನೆ ಮಾಡ್ತಾರ ಅವ್ರು ಯಾರು ಆನೆಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅವ್ರು ದಾನ ಕೊಡಕ್ ತಯಾರು. ಇದು ಸತ್ಯವಾಗಿರ್ತಕ್ಕಂಥ ಮಾತು. ನಾನು ಇವತ್ತು ಕೋಲಾರ ಹಣ ಇಡೋದಿಲ್ಲ. ನಾನು ನಾನು ಅವರ ಅನುಯಾಯಿ. ಅದಕ್ಕಾಗಿ ನಾನು ಇವತ್ತೇನು ಹೇಳ್ತೀನಿ, ನಂದು ಡೆಪಾಸಿಟ್ ಇದ್ರು ಅದು ಕೊಡಿಸ್ತೀನಿ. ನೀವೇ ಬನ್ನಿ, ನೀವೇ ಕೇಳ್ರಿ, ಯಾವತ್ತು ಕೊಡಿಸ್ತಾರೆ ಬಂದ್ರೆ ಅವತ್ತಿರ್ಲಿ, ದಾಖಲೆ ತೆಗೋಣ. ಇಂಥ ಡಾಕ್ಯುಮೆಂಟ್ ಕೊಡಿಸ್ತೀನಿ, ನಿಮ್ಮ ದಿನ 9 ಕೋಟಿ ಅನ್ಸ್ತೀನಿ. ಜೊತೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಆಸ್ತಿ ಕೂಡ ಅಷ್ಟೇ ದಾನ ಮಾಡಕ್ ತಯಾರು. ನಾನು ಇಷ್ಟೇ. ನಿಮ್ಮೆಲ್ರಿಗೂ ನಮಸ್ಕಾರ. ಟೀ ಕುಡಿರಿ. ಹೌದು, ಅದಕ್ಕೆ ನಾನು ಒಂದು ನಿಮಿಷ, ಅದಕ್ಕೆ ಈಗ ಒಂದೇ ದಿವಸ ಎಲ್ಲ ಬಗೆಯಾಗೋದಿಲ್ಲ, ಅದು ನಿಜ. ನಿಮ್ಗೆ ಒಂದು ನಿಮಿಷ ಮಿತ್ರರೇ, ಒಂದು ಕಣ್ಮುಂದೆ ಇರ್ತಕ್ಕಂಥ ನಿಮ್ ಕಣ್ಮುಂದೆ ಇರ್ತಕ್ಕಂಥ 2013ರಲ್ಲಿ ಅವ್ರು ಚುನಾವಣೆ ನಿಂತರು. ಪುತ್ತೂರು ಹೋಬಳಿ ಹೈಯೆಸ್ಟ್ ಓಟ್ ಕೊಟ್ರು ಅವ್ರಿಗೆ. ಅದು ನನ್ನ ಸ್ವಂತ ಹೋಬಳಿ. ನಂದು ಪುತ್ತೂರು ಪಂಚಾಯತಿ, ನಾನು ಹುಟ್ಟಿದ್ದು ಪ್ಲೇಸ್. ನಾನು ಓಟ್ ಕೊಡಲಿಲ್ಲ, ಅವ್ರು ಕೊಟ್ರು. ಆದರೆ ನಾರಾಯಣ ಸ್ವಾಮಿ ಹೋಬಳಿ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಏನು ಮಾಡಲಿಲ್ಲ. ಖಂಡಿತವಾಗ್ಲೂ ಕೂಡ ಬೋರ್ವೆಲ್ ಕೂಡ ಆಗ್ಲಿಲ್ಲ. ಬೇರೆಯವ್ರ ಮುಖಾಂತರ ಅಧಿಕಾರ ಹೋಗಾಡಿ ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಬೋರ್ವೆಲ್ ಕೊಡ್ಕೊಂಡ್ರು. ಅದಾದ್ಮೇಲೆ 2018 ಇವತ್ತು ನಮ್ಗೆ ಹೆಚ್ಚು ಓಟ್ ಬಂತು ಮಲೇಶ್ ಅವ್ರಿಗೆ. ಆ ಕಡೆ ತಿರುಗೇ ನೋಡಿ. ಇವತ್ತು ಕೂಡ ಅಷ್ಟೇ. ಇವತ್ತು ನಿಮ್ಗೊಂದು ಹೇಳ್ತೀನಿ, ಪಟ್ಟಣದಿಂದ ಶಾಪುರ್ ರಸ್ತೆ ಇದೆ, ನಮ್ಮ ಅಗ್ರಹಾರ ಸೋಮರ್ಸ್ನಲ್ಲಿ ಚಂದಂಬಳ್ಳಿ ನೀಲ್ಕಂಠ, ಅದಕ್ಕೊಂದು ವಿಸಿಟ್ ಮಾಡಿ. ಅದು ಬೇಡ, ಇವತ್ತು ಯಾವುದು ಕೂಡ ಮಾಡ್ಲಿಲ್ಲ. ಆಮೇಲೆ ಯಾರ ಗಂಗಾಪುರ ಸೋಮವಾರ ಇದೆ, ಯಾವುದು ಮಾಡ್ಲಿಲ್ಲ. ಬೋರ್ವೆಲ್ ಆಗ್ತಿಲ್ಲ. ಅವರು ಕುಡಿಯೋಗೆ ಏನೋ ದೈವದತ್ತವಾಗಿ ತಾಯಿ ವರ್ಣ ಕೃಪೆಯಿಂದ ಇವತ್ತು 4 ವರ್ಷದಿಂದ ನೀರು ಬಿತ್ತು, ಆಹಾಕಾರ ಇಲ್ಲ. ಇಲ್ಲದೆ ಇದ್ರೆ ಬೋರ್ವೆಲ್ ಕೂಡ ಪರಿಚಯಾಗಿತ್ತು. ಹಂಗಾಗಿ ಅವತ್ತು ಅವ್ರ ಉತ್ತೂರು ಹೋಬಳಿ ಅಂದ್ರೆ ಮನೆ ಜಾಸ್ತಿ ಬಂತು. ಸುಮಾರು 9,000 ಚಿಲ್ಲರೆ ಓಟ್ ಬಂದಿದೆ. ಪಾರ್ಲಿಮೆಂಟ್ಗೆ ಮಲ್ಲೇಶ್ ಬಾಬು ಅವರಿಗೆ ನಾವೆಲ್ಲ ಸೇರ್ಕೊಂಡಾದ್ಮೇಲೆ ಸುಮಾರು 9,000 ಲೀಡ್ ಬಂದಿದೆ. ಅದಕ್ಕೆ ಏನು ಮಾಡ್ತಾ ಇಲ್ಲ. ಅದು ಒಂದೇ ಅಲ್ಲ, ಪುತ್ತೂರು ಹೋಬಳಿ ಒಂದೇ ಅಲ್ಲ, ಕಾಮಸಮುದ್ರದಲ್ಲಿ ಹೆಚ್ಚು ಓಟ್ ನನ್ನ ಫಾಲೋವರ್ಸ್ ಹೆಚ್ಚು ಇತ್ತು, ಅಲ್ಲಿ ಕೆಲಸ ಮಾಡಲಿಲ್ಲ.
ಎಲ್ಲಿ ನಮ್ಮ ಹಳ್ಳಿಗಳು ಯಾವ ಯಮನಾಡ್ ಹಳ್ಳಿಗಳು ಇದಾವೆ, ಆ ಹಳ್ಳಿ ಅಂದ್ರೆ ನಂದಲ್ಲ ಅವ್ರದಲ್ಲ. ಎಲ್ಲಿ ಹೆಚ್ಚು ಓಟ್ ಕೊಡ್ತಾ ಇದ್ರು ಅಲ್ಲೇನು ಮಾಡಿರ್ಲಿಲ್ಲ. ಹಂಗಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ. ಅವ್ರೇನು ಅಭಿವೃದ್ಧಿ ಮಾತಾಡೋದು ಹೇಳ್ತೀನಿ ನಾನು. ಈಗ 10 ವರ್ಷ ಆಗೋಗ್ಬಿಟ್ಟಿದೆ. 1 ವರ್ಷ 5 ವರ್ಷ ಅವ್ರ ಸರ್ಕಾರ ಇದ್ದಾಗ ಮಾಡಿದ್ರು. ಏನ್ ಮಾಡಿದ್ರು ಇವತ್ತು ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಹತ್ರ ನೀವೆಲ್ಲರೂ ನೋಡ್ಬೋದು. ಆ ದೊಡ್ಡನ್ನ ಎಲ್ಲರೂ ಕೂಡ ಒತ್ತುವರಿ ಮಾಡಿದ್ದಾರೆ. ನಾವು ಸರ್ವೆಗೆ ಹಾಕಿದ್ರೆ ಸರ್ವೆಗೆ ಸ್ಟೇ ಮಾಡ್ಕೊಂಡ್ ಬಂದ್ರು. ಬೇರೆ ಯಾರು ಸರ್ವೆ ಮೆಕೆಟ್ ಮಾಡಿಸ್ಲಿಲ್ಲ. ಅದನ್ನ ಅಲ್ಲಿರ್ತಕ್ಕಂಥ ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ನಾಟಕ ಇನ್ನೊಂದು ಮಾಡ್ತಕ್ಕಂಥದ್ದು, ರಥೋತ್ಸವ ಬಹಳ ಹೆಸರುವಾಗಿರ್ತಕ್ಕಂಥ ಅದು ಸೆಟ್ರು 4 ಎಕರೆ ಚಿಲ್ಲರೆ ಒಬ್ಬ ಸೆಟ್ರು ದಾನ ಮಾಡಿರ್ತಕ್ಕಂಥ ಜಾಗ. ಆ ಜಾಗದವ್ನು ಎಷ್ಟು ಒತ್ತುವರಿ ಮಾಡಿದ್ದಾರೆ ನೋಡಿ. ಅದಾಯ್ತು. ಅದನ್ನ ನಾನು ಕಾಂಪ್ಲೆಕ್ಸ್ ಕಟ್ತೀನಿ, ಇನ್ನೊಂದು ಕಟ್ತೀನಿ ಎಲ್ಲ ಹೋದ್ರು. ಇವತ್ತು ಗುಂಡಿ ತೆಗೆದ್ಬಿಟ್ಟು ಏನೂ ಇಲ್ಲ. ರಥೋತ್ಸವ ನಿಂತು ರಥ ಎಳೆಯುವಾಗ ನೋಡಕ್ ಜನಕ್ಕೆ ಜಾಗ ಇಲ್ಲ. ಅದಕ್ಕಿಂತ ಐವಿಟ್ನೆಸ್ ಇಲ್ಲ. ನಾನು ಹೇಳಿದೆ ಅದೆಲ್ಲ ಬೇಡ. ಇನ್ನೊಂದು ನಮ್ದು ಮುಜರಾಯಿ ಇಲಾಖೆದಿದೆ. ಮುಜರಾಯಿ ಇಲಾಖೆದು ಸುಮಾರು 3 ಎಕರೆ ಇದೆ. ಚೌಟ್ರಿ ಯಾವುದು ಇರೋದು, ಚೌಟ್ರಿ ಯಾವುದು ಹಾಳು ಬಿದ್ದಿದೆ. ಗೀತಾ ಮಂದಿರ ಪಕ್ಕದಲ್ಲಿ ಎಲೆ ಮಲ್ಲಪ್ಪನ ಛತ್ರವನ್ನ ಡೆಮಾಲಿಷ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಕೂಡ ಖಾಲಿ ಮಾಡಿಸಿ, ಅದು ಇವತ್ತು ಸಿಟಿ ಮಾರ್ಕೆಟ್ ಏನಾಗ್ತದೆ ಅದಕ್ಕಿಂತ ಸೆಂಟರ್ ಆಗ್ತದೆ. ತರಕಾರಿ ಅವ್ರಿಗೆ ಕೊಡ್ರಿ, ಇನ್ನೊಂದು ಕೊಡ್ರಿ ಅಂತೆಲ್ಲ ಹೇಳಿದ್ರು. ಯಾವುದು ಮಾಡಲಿಲ್ಲ. ಯಾವುದು ಲಾಭದಾಯಕವಾಗಿದೆ ಅಲ್ಲಿ ಕಟ್ಸಿದ್ರು. ಇವತ್ತು ಸರ್ಕಾರದಿಂದ ಗ್ರಾಂಟ್ ತಂದು ಲ್ಯಾಂಡ್ ಆರ್ಮಿ ಅಂತ, ಲ್ಯಾಂಡ್ ಆರ್ಮಿ ಕಾಂಟ್ರಾಕ್ಟ್ ಕೊಟ್ರು. ಸ್ವಾಮಿ ಲ್ಯಾಂಡ್ ಆರ್ಮಿ ಕಾಂಟ್ರಾಕ್ಟ್ ಕೊಟ್ರು. ಆ ಉದ್ದೇಶಕ್ಕಾಗಿ ಅದನ್ನ ಒಂದು ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ. ನೀವು ನೋಡ್ರಿ, ಅದು ಸ್ವಂತ ಲಾಭದಾಯ. ಆಮೇಲೆ ಕಾಂಟ್ರಾಕ್ಟ್ಸ್ಗೆ ಯಾರು ಬೇರೆ ಲೈಸೆನ್ಸ್ ಕಾಂಟ್ರಾಕ್ಟ್ ಇಲ್ಲ. ಇವರು ಇನ್ನೊಬ್ರು ABCDE ಅಷ್ಟೇ. ಹೀಗಾಗಿ ನಾನು ಇನ್ನೂ ಹೆಚ್ಚು ಹೇಳಕ್ ಆಗೋದಿಲ್ಲ. ನಿಮ್ಗೆಲ್ಲರೂ ನಮಸ್ಕಾರ.